ನಮಸ್ಕಾರ ಸ್ನೇಹಿತರೆ. ದೀಪಾವಳಿಯ 3ನೇ ದಿನವೇ ಲಕ್ಷ್ಮೀ ಪೂಜೆಯ ಪವಿತ್ರ ದಿನ. ಇದು ದೀಪಾವಳಿಯ ಹೃದಯ, ಬೆಳಕಿನ ಹಬ್ಬದ ಅತಿ ದೈವಿಕ ಕ್ಷಣ. ಈ ದಿನ ಲಕ್ಷ್ಮೀ ದೇವಿಯು ಭೂಮಿಗೆ ಆಗಮಿಸಿ ಯಾವ ಮನೆಯಲ್ಲಿ ಶುದ್ಧತೆ, ಪ್ರೀತಿ ಮತ್ತು ಶಾಂತಿ ನೆಲೆಸಿದೆಯೋ ಅಲ್ಲಿ ಆಕೆಯ ಫೋಟೋ ಕೃಪೆ ಬೆಳಕಿನಂತೆ ಹರಿಯುತ್ತದೆ. ಆ ಕಾರಣದಿಂದಲೇ ಈ ದಿನ ಮನೆಗಳು ಬೆಳಕಿನಿಂದ ಮಿನುಗುತ್ತವೆ, ಹೂವಿನ ಸುಗಂಧದಿಂದ ತುಂಬಿರುತ್ತವೆ, ಹೃದಯಗಳಲ್ಲಿ ದೇವಿಯ ಸ್ಮರಣೆ ಜಾಗೃತವಾಗಿರುತ್ತದೆ. ಪುರಾಣದ ಹಿನ್ನೆಲೆ. ಪುರಾಣಗಳಲ್ಲಿ ಹೇಳಲಾಗುತ್ತದೆ, ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಕಮಲದ ಮೇಲೆ ಕೂತುಕೊಂಡು ಅಮೃತ ಸಮುದ್ರದಿಂದ ಹೊರಬಂದಳು. ಆಕೆ ವಿಶ್ವದ ಸಂಪತ್ತು, ಶಾಂತಿ, ಸೌಂದರ್ಯ ಮತ್ತು ಧರ್ಮದ ಪ್ರತೀಕಳು. ಆ ದಿನವೇ ಅಮಾವಾಸ್ಯೆಯ ರಾತ್ರಿ, ಸಂಪೂರ್ಣ ಕತ್ತಲೆಯ ರಾತ್ರಿ. ಆದರೆ ಲಕ್ಷ್ಮೀ ದೇವಿಯ ಆಗಮನದಿಂದ ಆ ಕತ್ತಲೆಯೂ ಬೆಳಕಿನಿಂದ ತುಂಬಿತು. ಅದಕ್ಕಾಗಿ ಲಕ್ಷ್ಮೀ ಪೂಜೆಯು ಅಂಧಕಾರದಲ್ಲಿನ ಬೆಳಕಿನ ಜಯದ ಸಂಕೇತವಾಗಿದೆ. ಆಚರಣೆಯ ಸಿದ್ಧತೆ. ಲಕ್ಷ್ಮೀ ಪೂಜೆಯ ದಿನದ ಬೆಳಗ್ಗೆ ಮನೆಯನ್ನು ಶುದ್ಧಗೊಳಿಸುವುದು ಬಹಳ ಮುಖ್ಯ. ಕತ್ತಲೆ, ಧೂಳು, ಅಸ್ತವ್ಯಸ್ತತೆ ಇವು ದೇವಿಯು ಪ್ರವೇಶಿಸದ ಅಡೆತಡೆಗಳು. ಆದ್ದರಿಂದ ಮನೆ ಶುದ್ಧವಾಗಿರಬೇಕು, ಹೃದಯ ಶುದ್ಧವಾಗಿರಬೇಕು. ಸಂಜೆ ಸಮಯದಲ್ಲಿ ಮನೆ ಬಾಗಿಲಲ್ಲಿ ದೀಪಗಳ ಸಾಲು ಹಚ್ಚಲಾಗುತ್ತದೆ. ಮನೆ ಒಳಗೆ ಕಮಲದ ಚಿತ್ರ ಬಿಡಿಸಿ ದೇವಿಯ ಪಾದ ಚಿಹ್ನೆಗಳನ್ನು ಬಣ್ಣದಿಂದ ಅಲಂಕರಿಸುತ್ತಾರೆ. ಇದು ಲಕ್ಷ್ಮೀ ದೇವಿಯು ಮನೆಗೆ ಬರಬೇಕೆಂಬ ಆಹ್ವಾನ. ಬೆಳಕಿನ ಪ್ರತಿಯೊಂದು ದೀಪವು ದೇವಿಯ ಆಶೀರ್ವಾದದ ಸಂಕೇತ. ಪೂಜೆಯ ವಿಧಿ. ಲಕ್ಷ್ಮೀ ಪೂಜೆ ವೇಳೆ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಮೂರ್ತಿಯನ್ನು ಅಲಂಕರಿಸಿ ಕುಳಿತು ಪೂಜೆ ಮಾಡಲಾಗುತ್ತದೆ. ಸ್ನಾನ ಮಾಡಿದ ನಂತರ ಹೊಸ ಬಟ್ಟೆ ಧರಿಸಿ ದೇವಿಯ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಿ. ಮೊದಲಿಗೆ ಗಣೇಶ ಪೂಜೆಯೊಂದಿಗೆ ಪ್ರಾರಂಭ ಮಾಡಿ. ನಂತರ ಲಕ್ಷ್ಮೀ ದೇವಿಯ ಆರಾಧನೆ ಮಂತ್ರಗಳನ್ನು ಪಠಿಸಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರಗಳನ್ನು 108 ಬಾರಿ ಪಠಿಸಿದರೆ ಮನಸ್ಸು ಶಾಂತವಾಗುತ್ತದೆ. ನೈವೇದ್ಯವಾಗಿ ಸಿಹಿ ಹಾಲು, ತುಪ್ಪ, ಹೂವು ಮತ್ತು ಹಣ್ಣುಗಳನ್ನು ಅರ್ಪಿಸಬಹುದು. ದೀಪ ಬೆಳಗಿಸಿ ಧೂಪದಿಂದ ಮನೆ ತುಂಬಿದರೆ ದೇವಿಯ ಶಕ್ತಿ ಹರಿಯುತ್ತದೆ. ಪೂಜೆ ಮುಗಿದ ನಂತರ ದೇವಿಯ ಮುಂದೆ ನಿಮ್ಮ ಮನಸ್ಸಿನ ಆಶಯಗಳನ್ನು ಶ್ರದ್ಧೆಯಿಂದ ಅರ್ಪಿಸಿ. ದೇವಿ, ನನ್ನ ಮನೆಯಲ್ಲಿ ಕೇವಲ ಹಣವಲ್ಲ, ಧರ್ಮ, ಪ್ರೀತಿ, ಶಾಂತಿ ನೆಲೆಸಲಿ. ಈ ಪ್ರಾರ್ಥನೆಯೇ ಲಕ್ಷ್ಮೀ ಪೂಜೆಯ ನಿಜವಾದ ಅರ್ಥ. ಆಧ್ಯಾತ್ಮಿಕ ಅರ್ಥ ಮತ್ತು ಜೀವನ ಪಾಠ. ಲಕ್ಷ್ಮೀ ದೇವಿ ಕೇವಲ ಸಂಪತ್ತಿನ ದೇವತೆ ಮಾತ್ರವಲ್ಲ, ಅವರು ಸೌಭಾಗ್ಯ, ಶಾಂತಿ ಮತ್ತು ಆತ್ಮ ಸಮೃದ್ಧಿಯ ಪ್ರತೀಕ. ಹಣ ಇದ್ದರೂ ಹೃದಯದಲ್ಲಿ ಶಾಂತಿ ಇಲ್ಲದಿದ್ದರೆ ಅದೇನು ಧನ ಅಲ್ಲ, ಆದರೆ ಪ್ರೀತಿಯಿಂದ, ಧರ್ಮದಿಂದ ಸಂಪಾದಿಸಿದ ಧನ ಅದು ನಿಜವಾದ ಆಭರಣ. ಈ ದಿನ ದೀಪ ಬೆಳಗಿಸುವಾಗ ಅದು ಕೇವಲ ಬೆಳಕಲ್ಲ, ಅದು ನಮ್ಮೊಳಗಿನ ಅಜ್ಞಾನವನ್ನು ಕರಗಿಸುವ ಬೆಳಕು. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಮ್ಮ ಜೀವನದ ಪ್ರತಿಯೊಂದು ಅಂಧಕಾರವು ಪ್ರಕಾಶವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಲಕ್ಷ್ಮೀ ಪೂಜೆಯ ಹಬ್ಬವನ್ನು ಕೇವಲ ಆಚರಣೆಯಾಗಿ ನೋಡಬೇಡಿ. ಇದು ದೈವಿಕ ಶಕ್ತಿಯ ಸ್ಮರಣೆ, ಧರ್ಮದ ಮಾರ್ಗದಲ್ಲಿ ನಡೆಯುವ ಪ್ರೇರಣೆ. ನಾವು ದೇವಿಯು ಬರುವ ಮನೆ ನಿರ್ಮಿಸಬೇಕು. ಅದು ಬಂಗಾರದ ಮಂಟಪವಲ್ಲ, ಶುದ್ಧ ಮನಸ್ಸು, ಪ್ರೀತಿಯ ಹೃದಯ, ಸೇವೆಯ ಮನೋಭಾವ ಇವೇ ಲಕ್ಷ್ಮೀ ದೇವಿಯ ನಿಜವಾದ ಆಸನ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಭಕ್ತಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದೀಪಾವಳಿಯ ಬೆಳಕಿನಲ್ಲಿ ನಿಮ್ಮ ಮನೆಯಲ್ಲಿ ಸಂಪತ್ತು, ಶಾಂತಿ ಮತ್ತು ಭಕ್ತಿ ಹರಿಯಲಿ. ಶುಭ ಲಕ್ಷ್ಮೀ ಪೂಜೆಯ ಶುಭಾಶಯಗಳು.